ವೆಲ್ಕಮ್ ಟು ಶೀಶಾಜಿಗೆ. ಇವತ್ತಿನ ವಿಡಿಯೋದಲ್ಲಿ ಇತ್ತೀಚಿನ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದನ್ನು 2022ರಲ್ಲಿ ನೀಡಲಾಗಿದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನನ್ನ ಶೀಶಾಜಿಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿ ವಿಡಿಯೋವಿನ ಕ್ವಿಜ್ ಹಾಗೂ PDF ಗಳನ್ನು ನೀಡಲಾಗುತ್ತೆ. ದಯವಿಟ್ಟು ಜಾಯಿನ್ ಆಗಿ. ಫಸ್ಟ್ ಕ್ವಶನ್, ಬ್ರಿಟನ್ನ ಬೂಕರ್ ಪ್ರಶಸ್ತಿ 2022 ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಶೆಹನ್ ಕರುಣಾತಿಲಕ. ಬೂಕರ್ ಪ್ರಶಸ್ತಿಯನ್ನ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುತ್ತದೆ. ವಿಜೇತರು ಶೆಹನ್ ಕರುಣಾತಿಲಕ. ಇವರ 7 ಮೂನ್ ಆಫ್ ಮಾಲಿ ಆಲ್ಮೆಡಾ ಒಂದು ಪುಸ್ತಕಕ್ಕೆ ನೀಡಲಾಗಿದೆ. 2022ರ ಬೂಕರ್ ಪ್ರಶಸ್ತಿ ಗೆದ್ದವರು ಶೆಹನ್ ಕರುಣಾತಿಲಕ. ಇವರು ಶ್ರೀಲಂಕಾದ ಲೇಖಕರಾಗಿದ್ದಾರೆ. ಇವರ ದೇಶ ಯಾವುದು ಅಂತ ಕೇಳಬಹುದು. ಸರಿಯಾದ ಉತ್ತರ ಶ್ರೀಲಂಕಾ. ಇವರ ಕಾದಂಬರಿಯ ಹೆಸರು ದಿ 7 ಮೂನ್ಸ್ ಆಫ್ ಮಾಲಿ ಆಲ್ಮೆಡಾ. 2021ರಲ್ಲಿ ಡೇಮನ್ ಗಾಲ್ಗುಟ್ ಅವರಿಗೆ ನೀಡಲಾಗಿತ್ತು. ಇವರ ಕಾದಂಬರಿ ದಿ ಪ್ರಾಮಿಸ್. ಬೂಕರ್ ಪ್ರಶಸ್ತಿಯ ಮೊದಲ ವಿಜೇತರು PH ನ್ಯೂಬಿ. 1969ರಲ್ಲಿ ನೀಡಲಾಯಿತು. ಮೊದಲ ವಿಜೇತರು PH ನ್ಯೂಬಿ 1969. ನೆಕ್ಸ್ಟ್ ಕ್ವಶನ್, 31ನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನ ಯಾರು ಪಡೆದಿದ್ದಾರೆ? ವ್ಯಾಸ ಸಮ್ಮಾನ್. ಸರಿಯಾದ ಉತ್ತರ ಆಪ್ಷನ್ ಎ, ಡಾಕ್ಟರ್ ಅಸ್ಗರ್ ವಸಾಯತ್. ಡಾಕ್ಟರ್ ಅಸ್ಗರ್ ವಸಾಯತ್. ಹಾಗೆ 31ನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿ 2021 ಇದನ್ನ ಡಾಕ್ಟರ್ ಅಸ್ಗರ್ ವಸಾಯತ್ ಅವರಿಗೆ ನೀಡಲಾಗಿದೆ. ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನ ಸಾಹಿತ್ಯ ಪ್ರಶಸ್ತಿ ಅಂತಲೂ ಕರೆಯುತ್ತಾರೆ. ನೀಡುವವರು KK ಬಿರ್ಲಾ ಫೌಂಡೇಶನ್. ವೆರಿ ವೆರಿ ಇಂಪಾರ್ಟೆಂಟ್. ನೀಡುವವರು KK ಬಿರ್ಲಾ ಫೌಂಡೇಶನ್. ನೆಕ್ಸ್ಟ್ ಕ್ವಶನ್, 32ನೇ ಬಿಹಾರಿ ಪುರಸ್ಕಾರವನ್ನ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮಾಧವ್ ಹಾದಾ ಅವರಿಗೆ 32ನೇ ಬಿಹಾರಿ ಪುರಸ್ಕಾರವನ್ನ ನೀಡಲಾಗಿದೆ. 32ನೇ ಬಿಹಾರಿ ಪುರಸ್ಕಾರ 2022 ಇದು ಸಾಹಿತ್ಯ ಪ್ರಶಸ್ತಿಯಾಗಿದೆ. ಸ್ಥಾಪನೆಯಾದ ವರ್ಷ 1991. ಇದನ್ನು ಕೂಡ ನೀಡುವವರು KK ಬಿರ್ಲಾ ಫೌಂಡೇಶನ್. 31ನೇ ಬಿಹಾರಿ ಪುರಸ್ಕಾರವನ್ನು ಗೆದ್ದವರು ಮಧು ಕಂಕಾರಿಯಾ ಅವರು. 32ನೇ ಬಿಹಾರಿ ಪುರಸ್ಕಾರ ಮಾಧವ್ ಹದಾ. 31ನೇ ಬಿಹಾರಿ ಪುರಸ್ಕಾರ ಇದು ಮಧು ಕಂಕಾರಿಯಾ. ನೆಕ್ಸ್ಟ್ ಕ್ವೆಶ್ಚನ್, ಯಾವ ನಗರವು ವರ್ಲ್ಡ್ ಗ್ರೀನ್ ಸಿಟಿ ಪ್ರಶಸ್ತಿ 2022 ಗೆದ್ದಿದೆ? ವರ್ಲ್ಡ್ ಗ್ರೀನ್ ಸಿಟಿ ಪ್ರಶಸ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಹೈದರಾಬಾದ್. ನೆಕ್ಸ್ಟ್ ಕ್ವೆಶ್ಚನ್, ನಾನ್ಸೆನ್ ನಿರಾಶ್ರಿತರ ಪ್ರಶಸ್ತಿ 2022 ಯಾರು ಗೆದ್ದಿದ್ದಾರೆ? ನಾನ್ಸೆನ್ ನಿರಾಶ್ರಿತರ ಪ್ರಶಸ್ತಿ 2022. ಸರಿಯಾದ ಉತ್ತರ ಆಪ್ಷನ್ ಎ, ಏಂಜೆಲಾ ಮರ್ಕೆಲ್. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಏಂಜೆಲಾ ಮರ್ಕೆಲ್ ಇವರು ಮಾಜಿ ಜರ್ಮನಿನ ಕುಲಪತಿ ಅಥವಾ ಚಾನ್ಸಲರ್. ಇದು UNHCR ಅವರು ನೀಡಲಾಗಿದೆ. UNHCR ಎಂದರೆ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್. ಇದರ ಪ್ರಧಾನ ಕಚೇರಿ ಜಿನೆವಾ, ಸ್ವಿಟ್ಜರ್ಲೆಂಡ್ನಲ್ಲಿ ಕಂಡುಬರುತ್ತದೆ. ರಚನೆಯಾದ ವರ್ಷ 14 ಡಿಸೆಂಬರ್ 1950. ನೆಕ್ಸ್ಟ್ ಕ್ವೆಶ್ಚನ್, 52ನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? 52ನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಆಶಾ ಪರೇಖ್. ಇವರೇ ಆಶಾ ಪರೇಖ್. 52ನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2020 ಇದನ್ನ ಆಶಾ ಪರೇಖ್ ಅವರಿಗೆ ನೀಡಲಾಗಿದೆ. ಇವರು ಭಾರತೀಯ ನಟಿಯಾಗಿದ್ದಾರೆ. ಇವರಿಗೆ 1992ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊದಲ ವಿಜೇತರು ದೇವಿಕಾ ರಾಣಿ. ಇವರಿಗೆ ನೀಡಿದ ವರ್ಷ 1969. ದೇವಿಕಾ ರಾಣಿ ಅವರಿಗೆ 1969ರಲ್ಲಿ ನೀಡಲಾಯಿತು. 2019ರಲ್ಲಿ ರಜನಿಕಾಂತ್ ಅವರಿಗೆ ನೀಡಿ ಗೌರವಿಸಲಾಯಿತು.
ಇವರಿಗೆ 51ನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು. 50ನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಅಮಿತಾಬ್ ಬಚ್ಚನ್ ಅವರಿಗೆ ನೀಡಲಾಯಿತು. ನೆಕ್ಸ್ಟ್ ಕ್ವಶನ್, ಸಾಹಿತ್ಯಕ್ಕಾಗಿ ಜೆಸಿಬಿ ಪ್ರಶಸ್ತಿ 2022 ಗೆದ್ದವರು ಯಾರು? ಸಾಹಿತ್ಯಕ್ಕಾಗಿ ಜೆಸಿಬಿ ಪ್ರಶಸ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಖಾಲಿದ್ ಜಾವೇದ್. ಖಾಲಿದ್ ಜಾವೇದ್. ಜೆಸಿಬಿ ಪ್ರಶಸ್ತಿ 2022 ಗೆದ್ದವರು ಖಾಲಿದ್ ಜಾವೇದ್. ನೆಕ್ಸ್ಟ್ ಕ್ವಶನ್, 2022ರ ಯುನೆಸ್ಕೋ ಶಾಂತಿ ಪ್ರಶಸ್ತಿ ಯಾರು ಗೆದ್ದಿದ್ದಾರೆ? 2022ರ ಯುನೆಸ್ಕೋ ಶಾಂತಿ ಪ್ರಶಸ್ತಿ. ಸರಿಯಾದ ಉತ್ತರ ಆಪ್ಷನ್ ಎ, ಏಂಜೆಲಾ ಮರ್ಕೆಲ್. ಯುನೆಸ್ಕೋ ಸ್ಥಾಪನೆಯಾದ ವರ್ಷ 1945. ಯುನೆಸ್ಕೋ ಸ್ಥಾಪನೆಯಾದ ವರ್ಷ 1945. ಪ್ರಧಾನ ಕಚೇರಿ ಪ್ಯಾರಿಸ್ನ ಫ್ರಾನ್ಸ್ನಲ್ಲಿ. ಮುಖ್ಯಸ್ಥರು ಆಂಡ್ರೆ ಅಜೌಲೆ. ಸ್ಥಾಪನೆಯಾದ ವರ್ಷ 1945. ಪ್ರಧಾನ ಕಚೇರಿ ಪ್ಯಾರಿಸ್, ಹಾಗೆ ಮುಖ್ಯಸ್ಥರು ಆಂಡ್ರೆ ಅಜೌಲೆ. ನೆಕ್ಸ್ಟ್ ಕ್ವಶನ್, ಯಾರು ಅತ್ಯುತ್ತಮ ನಟಿಗಾಗಿ ಸ್ಮಿತಾ ಪಾಟೀಲ್ ಸ್ಮಾರಕ ಪ್ರಶಸ್ತಿ 2022 ಪಡೆದರು? ಸ್ಮಿತಾ ಪಾಟೀಲ್ ಸ್ಮಾರಕ ಪ್ರಶಸ್ತಿ 2022. ಸರಿಯಾದ ಉತ್ತರ ಆಪ್ಷನ್ ಎ, ಆಲಿಯಾ ಭಟ್. ಇವರೇ ಆಲಿಯಾ ಭಟ್. ನೆಕ್ಸ್ಟ್ ಕ್ವಶನ್, ಔಷಧಕ್ಕಾಗಿ 2022ರ ನೊಬೆಲ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಅಂದರೆ ಮೆಡಿಸಿನ್ ಫೀಲ್ಡ್ನಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಸ್ವಾಂಟೆ ಪಾಬೋ. ಇದನ್ನು ಆಲ್ಫ್ರೆಡ್ ನೋಬಲ್ ಅವರ ನೆನಪಿಗಾಗಿ ನೀಡಲಾಗುತ್ತದೆ. ಇವರ ದೇಶ ಸ್ವೀಡನ್. ಮೊದಲ ಪ್ರಶಸ್ತಿಯನ್ನು 1901ರಲ್ಲಿ ನೀಡಲಾಯಿತು. ಒಟ್ಟು 6 ಕ್ಷೇತ್ರಗಳಲ್ಲಿ ನೀಡಲಾಗುತ್ತದೆ. ಒಂದು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸಾಹಿತ್ಯ, ಶರೀರಶಾಸ್ತ್ರ ಅಥವಾ ಔಷಧ, ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್, ಹಾಗೆಯೇ ಶಾಂತಿ ಕ್ಷೇತ್ರ. ಮೊದಲು 5 ಕ್ಷೇತ್ರಗಳಲ್ಲಿ ನೀಡಲಾಗುತ್ತಿತ್ತು. ಇತ್ತೀಚೆಗಷ್ಟೇ ಸೇರ್ಪಡೆಯಾದ ಕ್ಷೇತ್ರ ಅರ್ಥಶಾಸ್ತ್ರ. ಹಾಗೆ ಭಾರತದ ಮೊದಲ ಅರ್ಥಶಾಸ್ತ್ರ ವಿಜೇತರು ಅಮರ್ತ್ಯ ಸೇನ್. ಇವರಿಗೆ 1998ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ವಿಜೇತರು ಅಮರ್ತ್ಯ ಸೇನ್. ಇವರು ಭಾರತದ ಮೊದಲ ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು. ನೆಕ್ಸ್ಟ್ ಕ್ವಶನ್, ಯಾರು ವಿಶ್ವ ಆಹಾರ ಪ್ರಶಸ್ತಿ 2022 ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಂಥಿಯಾ ರೊಸೆಂಜ್ವಿಂಗ್. ಸಿಂಥಿಯಾ ರೊಸೆಂಜ್ವಿಂಗ್. ಪ್ರತಿ ವರ್ಷ ವಿಶ್ವ ಆಹಾರ ದಿನವನ್ನು ಅಕ್ಟೋಬರ್ 16ರಂದು ಆಚರಿಸಲಾಗುತ್ತದೆ. ವರ್ಲ್ಡ್ ಫುಡ್ ಡೇ ಅಥವಾ ವಿಶ್ವ ಆಹಾರ ದಿನ. ಈ 2022ರಲ್ಲಿ ಸಿಂಥಿಯಾ ರೊಸೆಂಜ್ವಿಂಗ್ ಅವರಿಗೆ ನೀಡಲಾಗಿದೆ. ಇವರು ಅಮೆರಿಕನ್ ಹವಾಮಾನ ಶಾಸ್ತ್ರಜ್ಞರಾಗಿದ್ದಾರೆ. ಈ ಪ್ರಶಸ್ತಿಯನ್ನು ನೀಡಿದವರು ವಿಶ್ವ ಆಹಾರ ಪ್ರಶಸ್ತಿ ಪ್ರತಿಷ್ಠಾನ. ಒಟ್ಟು ಬಹುಮಾನ $2,50,000. 2021ರಲ್ಲಿ ಶಕುಂತಲಾ ಹರೇಕ್-ಸಿಂಗ್ ತಿಟ್ಲೆಡ್ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್, ಯಾರು ಸರಸ್ವತಿ ಸಮ್ಮಾನ್ 2021 ಗೌರವಕ್ಕೆ ಪಾತ್ರರಾಗಿದ್ದಾರೆ? ಸರಸ್ವತಿ ಸಮ್ಮಾನ್ 2021 ಇಯರ್ ಇಂಪಾರ್ಟೆಂಟ್. ಸರಸ್ವತಿ ಸಮ್ಮಾನ್ 2021. ಸರಿಯಾದ ಉತ್ತರ ಆಪ್ಷನ್ ಎ, ರಾಮ್ದರಶ್ ಮಿಶ್ರಾ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಇದು ಸಾಹಿತ್ಯ ಪ್ರಶಸ್ತಿಯಾಗಿದೆ. ನೀಡುವವರು ಕೆ ಬಿರ್ಲಾ ಫೌಂಡೇಶನ್ ಅವರು. ಪ್ರಸ್ತುತ ವಿಜೇತರು 2021ರಲ್ಲಿ ರಾಮ್ದರಶ್ ಮಿಶ್ರಾ. ಇವರ ಕಾದಂಬರಿಯ ಹೆಸರು ಮೇಟು ಯಹಾನ್ ಹನ್. ಮೇಟು ಯಹಾನ್ ಹನ್. 2020ರಲ್ಲಿ ಶರಣ್ ಕುಮಾರ್ ಲಿಂಬಾಳೆ ಅವರಿಗೆ ನೀಡಲಾಯಿತು. ಶರಣಕುಮಾರ ಲಿಂಬಾಳೆ. ಇವರ ಕಾದಂಬರಿಯ ಹೆಸರು ಸನಾತನ. ಮೊದಲ ವಿಜೇತರು ಹರಿವಂಶ ರೈ ಬಚ್ಚನ್. ನೆಕ್ಸ್ಟ್ ಕ್ವಶನ್, ಎಷ್ಟು ಜನರಿಗೆ ರಾಮನ್ ಮ್ಯಾಗಸೆ ಪ್ರಶಸ್ತಿಗಳು 2022 ಪ್ರಶಸ್ತಿಯನ್ನು ನೀಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, 4.
ರಾಮನ್ ಮ್ಯಾಗನ್ಸೆ ಪ್ರಶಸ್ತಿಗಳು 2022 ಒಟ್ಟು 4 ಮಂದಿಗೆ ನೀಡಲಾಗಿದೆ. ರಾಮನ್ ಮ್ಯಾಗನ್ಸೆ ಪ್ರಶಸ್ತಿಗಳು ಇದನ್ನು ಏಷ್ಯಾದ ನೊಬೆಲ್ ಶಾಂತಿ ಪ್ರಶಸ್ತಿ ಎಂದು ಕರೆಯುತ್ತಾರೆ. 2022ರಲ್ಲಿ 4 ಜನ ಸ್ವೀಕರಿಸಿದ್ದಾರೆ. ಅವರ ಹೆಸರು ಸೊತೆರಾ ಚಿಮ್, ಇವರ ದೇಶ ಕಾಂಬೋಡಿಯಾ ದೇಶ. ಬರ್ನಾಡೆಟ್ ಮ್ಯಾಡ್ರಿಡ್, ಇವರ ದೇಶ ಫಿಲಿಪೈನ್ಸ್ ದೇಶ. ಗ್ಯಾರಿ ಬೆನ್ಜಗಿಬ್, ಇವರ ದೇಶ ಇಂಡೋನೇಷ್ಯಾ. ತಡೆಶಿ ಹತೋರಿ, ಇವರ ದೇಶ ಜಪಾನ್ ದೇಶ. ನೆಕ್ಸ್ಟ್ ಕ್ವಶನ್, ಯಾವ ವಿಮಾನ ನಿಲ್ದಾಣಕ್ಕೆ ವಿಮಾನ ನಿಲ್ದಾಣ ಸೇವೆಯ ಗುಣಮಟ್ಟ ಪ್ರಶಸ್ತಿ 2022 ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕೊಚ್ಚಿನ್ ವಿಮಾನ ನಿಲ್ದಾಣ. ವಿಮಾನ ನಿಲ್ದಾಣ ಸೇವೆಯ ಗುಣಮಟ್ಟ ಪ್ರಶಸ್ತಿಯನ್ನ ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ. ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೇರಳ. ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ನಿಂದ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ನಿಂದ. ಇದರ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಮಾಂಟ್ರಿಯಲ್, ಕೆನಡಾದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್, ಮಿಸ್ ವರ್ಲ್ಡ್ 2021 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಕರೋಲಿನಾ ಬೈಲವಸ್ಕಿ. ಮಿಸ್ ವರ್ಲ್ಡ್ 2021. ವಿಶ್ವ ಸುಂದರಿ 2021. ವಿಶ್ವ ಸುಂದರಿ ಬೇರೆ, ಭುವನ ಸುಂದರಿ ಬೇರೆ. ಭುವನ ಸುಂದರಿ ಎಂದರೆ ಮಿಸ್ ಯೂನಿವರ್ಸ್, ವಿಶ್ವ ಸುಂದರಿ ಎಂದರೆ ಮಿಸ್ ವರ್ಲ್ಡ್. ವಿಶ್ವ ಸುಂದರಿ 2021 ಕರೋಲಿನಾ ಬೈಲವಸ್ಕಿ, ಇವರ ದೇಶ ಪೋಲ್ಯಾಂಡ್ ದೇಶ. ರನ್ನರ್ ಅಪ್ ಶ್ರೀ ಸೈನಿ, ಇವರ ದೇಶ ಯುನೈಟೆಡ್ ಸ್ಟೇಟ್. 70ನೇ ಭುವನ ಸುಂದರಿ 2021 ಪ್ರಶಸ್ತಿಯನ್ನು ಗೆದ್ದಿರೋದು ಹರ್ನಾಸ್ ಸಂಧು, ಇವರ ರಾಜ್ಯ ಪಂಜಾಬ್ ರಾಜ್ಯ. ಹರ್ನಾಸ್ ಸಂಧು. ನೆಕ್ಸ್ಟ್ ಕ್ವಶನ್, ಮೆಲ್ಬೋರ್ನ್ 2022ರ ಭಾರತೀಯ ಚಲನಚಿತ್ರೋತ್ಸವದಲ್ಲಿ ಯಾರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ರಣವೀರ್ ಸಿಂಗ್. ಮೆಲ್ಬೋರ್ನ್ನ ಭಾರತೀಯ ಚಲನಚಿತ್ರೋತ್ಸವ 2022 ವಿಜೇತರ ಪಟ್ಟಿ. ಅತ್ಯುತ್ತಮ ನಟ ರಣವೀರ್ ಸಿಂಗ್, ಇವರ ಚಿತ್ರ 83. ಅತ್ಯುತ್ತಮ ನಟಿ ಶೆಫಾಲಿ ಶಾ, ಇವರ ಚಿತ್ರ ಜಲ್ಸಾ. ಅತ್ಯುತ್ತಮ ಚಲನಚಿತ್ರ 83. ಈ ಒಂದು ಮೂವಿಯ ಹೆಸರೇ 83. ಯಾವ ರಾಜ್ಯವು ಆಯುಷ್ಮಾನ್ ಉತ್ಕೃಷ್ಟ ಪ್ರಶಸ್ತಿ 2022 ಗೆದ್ದಿದೆ? ಆಯುಷ್ಮಾನ್ ಉತ್ಕೃಷ್ಟ ಪ್ರಶಸ್ತಿ 2022. ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರ ಪ್ರದೇಶ. ಆಯುಷ್ಮಾನ್ ಉತ್ಕೃಷ್ಟ ಪ್ರಶಸ್ತಿ. ಉತ್ತರ ಪ್ರದೇಶ ರಾಜ್ಯದ ಬಗ್ಗೆ ಗವರ್ನರ್ ಅಥವಾ ರಾಜ್ಯಪಾಲರು ಆನಂದಿ ಬೆನ್ ಪಟೇಲ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಗವರ್ನರ್ ಆನಂದಿ ಬೆನ್ ಪಟೇಲ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ನೇಪಾಳ ಸೇನೆಯ ಜನರಲ್ ಗೌರವ ಶ್ರೇಣಿಯನ್ನ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮನೋಜ್ ಪಾಂಡೆ ಅವರಿಗೆ. ಮನೋಜ್ ಪಾಂಡೆ ಅವರು ಭಾರತೀಯ ಸೈನ್ಯದ ಮುಖ್ಯಸ್ಥರಾಗಿದ್ದಾರೆ. ನೀಡಿದವರು ನೇಪಾಳದ ಅಧ್ಯಕ್ಷರು. ಭಾರತೀಯ ಸೈನ್ಯದ ಮುಖ್ಯಸ್ಥ ಮನೋಜ್ ಪಾಂಡೆ. ಪ್ರತಿ ವರ್ಷ ಜನವರಿ 15 ಆರ್ಮಿ ಡೇ ಎಂದು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಯಾರು ಲಿಬರ್ಟಿ ಮೆಡಲ್ 2022 ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಲಿಬರ್ಟಿ ಮೆಡಲ್. ಸರಿಯಾದ ಉತ್ತರ ಆಪ್ಷನ್ ಬಿ, ವೊಲೋಡಿಮಿರ್ ಜೆಲೆನ್ಸ್ಕಿ. ಲಿಬರ್ಟಿ ಪದಕ 2022 ವಿಜೇತರು ವೊಲೋಡಿಮಿರ್ ಜೆಲೆನ್ಸ್ಕಿ. ಇವರು ಪ್ರಸ್ತುತ ಉಕ್ರೇನಿಯನ್ನ ಅಧ್ಯಕ್ಷರು. ಉಕ್ರೇನ್ ಇತ್ತೀಚೆಗಷ್ಟೇ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆದಿತ್ತು. ನೆಕ್ಸ್ಟ್ ಕ್ವಶನ್, ಅಬೆಲ್ ಪ್ರಶಸ್ತಿ 2022 ಯಾರಿಗೆ ನೀಡಲಾಯಿತು? ಅಬೆಲ್ ಪ್ರಶಸ್ತಿ. ಸರಿಯಾದ ಉತ್ತರ ಆಪ್ಷನ್ ಎ, ಡೆನ್ನಿಸ್ ಪಿ ಸುಲ್ಲಿವನ್. ಅಬೆಲ್ ಪ್ರಶಸ್ತಿ ಇದು ಗಣಿತ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿಯಾಗಿದೆ. ವಿಜೇತರು ಡೆನ್ನಿಸ್ ಪಿ ಎಂದರೆ ಪರ್ನೆಲ್ ಸುಲ್ಲಿವಾನ್.
ಇವರು ಅಮೆರಿಕನ್ ಗಣಿತಜ್ಞರಾಗಿದ್ದಾರೆ. ಇದು ಗಣಿತ ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ನೆಕ್ಸ್ಟ್ ಕ್ವಶನ್, 2021 ಅತ್ಯುತ್ತಮ ಫಿಫಾ ಪುರುಷರ ಆಟಗಾರ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಬರ್ಟ್ ಲೆವಂಡೋಸ್ಕಿ. ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಅತ್ಯುತ್ತಮ ಫಿಫಾ ಫುಟ್ಬಾಲ್ ಪ್ರಶಸ್ತಿಗಳು 2021 ವರ್ಷದ ಅತ್ಯುತ್ತಮ ಪುರುಷರ ಆಟಗಾರ ಪ್ರಶಸ್ತಿಯನ್ನ ರಾಬರ್ಟ್ ಲೆವಂಡೋಸ್ಕಿ ಅವರು ಗೆದ್ದಿದ್ದಾರೆ. ಇವರು ಫುಟ್ಬಾಲ್ ಆಟಗಾರರು. ಇವರ ದೇಶ ಪೋಲ್ಯಾಂಡ್ ದೇಶ. ಅತ್ಯುತ್ತಮ ಗೋಲ್ ಕೀಪರ್ ಎಡ್ವರ್ಡ್ ಮೆಂಡಿ. ಇವರ ದೇಶ ಸೆನೆಗಲ್. ಅತ್ಯುತ್ತಮ ಮಹಿಳಾ ಆಟಗಾರ್ತಿ ಅಲೆಕ್ಸಿಯಾ ಪುಟಿಲ್ಲಾಸ್. ವಿಶೇಷ ಪ್ರಶಸ್ತಿ ಸಿಆರ್ ರೊನಾಲ್ಡೋ ಮತ್ತು ಕ್ರಿಸ್ಟಿನ್ ಸಿಂಕ್ಲೇರ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗಷ್ಟೇ ಜೆನೆಸಿಸ್ ಪ್ರಶಸ್ತಿ 2022 ಯಾರು ಪ್ರಶಸ್ತಿಯನ್ನ ಪಡೆದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಆಲ್ಬರ್ಟ್ ಬೌರ್ಲಾ. ಜೆನೆಸಿಸ್ ಪ್ರಶಸ್ತಿ 2022 ಜೆನೆಸಿಸ್ ಪ್ರಶಸ್ತಿ 2022 ಗೆದ್ದಿರೋದು ಆಲ್ಬರ್ಟ್ ಬೌರ್ಲಾ. ಇವರು ಫೈಜರ್ನ ಸಿಇಒ ಮತ್ತು ಅಧ್ಯಕ್ಷರು. ಫೈಜರ್ ಎಂಬುದು ಇದೊಂದು ಫಾರ್ಮಾಸ್ಯೂಟಿಕಲ್ ಕಂಪನಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಮೊದಲ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ, ನರೇಂದ್ರ ಮೋದಿ. ಇವರು ಭಾರತದ ಪ್ರಧಾನಮಂತ್ರಿ. ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ. ಇದನ್ನ ಸ್ಥಾಪಿಸಿದವರು ಲತಾ ಮಂಗೇಶ್ಕರ್ ಅವರ ಕುಟುಂಬ. ಲತಾ ಮಂಗೇಶ್ಕರ್ ಇವರು ಭಾರತೀಯ ಲೆಜೆಂಡರಿ ಗಾಯಕಿ. ಇವರು ಇತ್ತೀಚೆಗಷ್ಟೇ ನಿಧನರಾಗಿದ್ದಾರೆ. ನಂತರದಲ್ಲಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತಿದೆ. ಸ್ವರ ಕೋಕಿಲ ಎಂದು ಕೂಡ ಇವರನ್ನು ಕರೆಯಲಾಗುತ್ತಿತ್ತು. ಇವರಿಗೆ 2001ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ. ಇಯರ್ ಇಂಪಾರ್ಟೆಂಟ್ 2001. ನೆಕ್ಸ್ಟ್ ಕ್ವಶನ್, ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2021 ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ನಮಿತಾ ಗೋಖಲೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2021 24 ಭಾಷೆಗಳಿಗೆ ನೀಡಲಾಗಿದೆ. ದಯಾಪ್ರಕಾಶ್ ಸಿನ್ಹಾ, ಇವರ ಭಾಷೆ ಹಿಂದಿ. ಇವರ ನಾಟಕದ ಹೆಸರು ಸಾಮ್ರಾಟ್ ಅಶೋಕ್ ಕೃತಿಗೆ ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಎಸ್.ಎಂ. ಕೃಷ್ಣ, ನಾರಾಯಣ್ ಮೂರ್ತಿ ಹಾಗೆ ಪ್ರಕಾಶ್ ಪಡುಕೋಣೆ. ಇನ್ಫೋಸಿಸ್ ಕಂಪನಿಯ ಸ್ಥಾಪಕರು. ಎಸ್.ಎಂ. ಕೃಷ್ಣ, ನಾರಾಯಣ್ ಮೂರ್ತಿ ಹಾಗೂ ಪ್ರಕಾಶ್ ಪಡುಕೋಣೆ. ಎಸ್.ಎಂ. ಕೃಷ್ಣ ಇವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ. ಎನ್.ಆರ್. ನಾರಾಯಣ್ ಮೂರ್ತಿ ಇವರು ಇನ್ಫೋಸಿಸ್ ಕಂಪನಿಯ ಸಂಸ್ಥಾಪಕರು. ಪ್ರಕಾಶ್ ಪಡುಕೋಣೆ ಇವರು ಮಾಜಿ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ. ಎಸ್.ಎಂ. ಕೃಷ್ಣ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ. ಎನ್.ಆರ್. ನಾರಾಯಣ್ ಮೂರ್ತಿ ಇವರು ಇನ್ಫೋಸಿಸ್ ಕಂಪನಿಯ ಸಂಸ್ಥಾಪಕರು. ಪ್ರಕಾಶ್ ಪಡುಕೋಣೆ ಮಾಜಿ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ. ಕೆಂಪೇಗೌಡರು ಇವರು ಬೆಂಗಳೂರಿನ ಸ್ಥಾಪಕರು. ನೆಕ್ಸ್ಟ್ ಕ್ವಶನ್, ಯಾವ ದೇಶದ ವಿಮಾನ ನಿಲ್ದಾಣವು 2022 ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಆಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಕತಾರ್ನ ವಿಮಾನ ನಿಲ್ದಾಣ. ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣಗಳ ಶ್ರೇಯಾಂಕಗಳು. ಮೊದಲನೇ ಸ್ಥಾನದಲ್ಲಿ ಹಮಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದೋಹಾ, ಕತಾರ್. ಎರಡನೇ ಸ್ಥಾನದಲ್ಲಿ ಟೋಕಿಯೋ ಹನೆಡಾ ವಿಮಾನ ನಿಲ್ದಾಣ, ದೇಶ ಜಪಾನ್. ಚಾಂಗಿ ವಿಮಾನ ನಿಲ್ದಾಣ, ದೇಶ ಸಿಂಗಾಪುರ. ಹಾಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಂಗಳೂರು, ಕರ್ನಾಟಕ. ಹಮದ್, ಕತಾರ್, ಟೋಕಿಯೋ, ಜಪಾನ್, ಚಾಂಗಿ, ಸಿಂಗಾಪುರ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗಷ್ಟೇ ಯಾವ ದೇಶಕ್ಕೆ ಮದರ್ ತೆರೇಸಾ ಸ್ಮಾರಕ ಪ್ರಶಸ್ತಿಯನ್ನು ನೀಡಲಾಗಿದೆ? ಮದರ್ ತೆರೇಸಾ ಸ್ಮಾರಕ ಪ್ರಶಸ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಡೆನ್ಮಾರ್ಕ್.
ಮದರ್ ತೆರೇಸಾ ಅವರಿಗೆ 1979ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಶಾಂತಿ ಕ್ಷೇತ್ರಕ್ಕೆ ನೀಡಲಾಯಿತು. ಮದರ್ ತೆರೇಸಾ 1979 ನೊಬೆಲ್ ಶಾಂತಿ ಪ್ರಶಸ್ತಿ. ಇವರು ಭಾರತದ ಮೊದಲ ಮಹಿಳೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದದ್ದು. ನೆಕ್ಸ್ಟ್ ಕ್ವಶನ್, 2020-21ರಲ್ಲಿ ಎಷ್ಟು ಮಹಿಳೆಯರಿಗೆ ನಾರಿ ಶಕ್ತಿ ಪ್ರಶಸ್ತಿಯನ್ನು ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ 29 ನಾರಿ ಶಕ್ತಿ ಪ್ರಶಸ್ತಿ. ಒಟ್ಟು 28 ಪ್ರಶಸ್ತಿಗಳನ್ನು ನೀಡಲಾಗಿದೆ. ಇಬ್ಬರಿಗೆ ಒಂದೇ ಪ್ರಶಸ್ತಿಯನ್ನು ನೀಡಲಾಗಿದೆ. ಒಟ್ಟು ನೀಡಿದ ಪ್ರಶಸ್ತಿಗಳು 28, ಒಟ್ಟು 29 ಮಹಿಳೆಯರಿಗೆ ನೀಡಲಾಗಿದೆ. ಎಷ್ಟು ಮಹಿಳೆಯರಿಗೆ ಎಂದರೆ 29, ಎಷ್ಟು ಪ್ರಶಸ್ತಿಗಳು ಎಂದರೆ 28, ಅಂದರೆ ಒಂದು ಜಂಟಿ ಪ್ರಶಸ್ತಿಯಾಗಿದೆ. 2020ರಲ್ಲಿ 14 ಪ್ರಶಸ್ತಿಗಳನ್ನು ನೀಡಲಾಯಿತು. 2021ರಲ್ಲಿ 14 ಪ್ರಶಸ್ತಿಗಳನ್ನು ನೀಡಲಾಯಿತು. ನೀಡಿದವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ನೆಕ್ಸ್ಟ್ ಕ್ವಶನ್, ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ್ 2022 ಎಷ್ಟು ಮಕ್ಕಳು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ 29. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ್ 2022 ಒಟ್ಟು 29 ಮಕ್ಕಳಿಗೆ ನೀಡಲಾಗಿದೆ. ನಾವೀನ್ಯತೆಗೆ 7, ಸಮಾಜ ಸೇವೆಗೆ 4, ಪಾಂಡಿತ್ಯ ಪೂರ್ಣಕ್ಕೆ 1, ಕ್ರೀಡೆಗೆ 8, ಕಲೆ ಮತ್ತು ಸಂಸ್ಕೃತಿಗೆ 6 ಹಾಗೂ ಶೌರ್ಯಕ್ಕೆ 3 ಪ್ರಶಸ್ತಿಗಳನ್ನು ನೀಡಲಾಗಿದೆ. ಹಾಗೆ ಇತರ ಪ್ರಶಸ್ತಿಗಳು: ಭಾರತ ರತ್ನ ಪ್ರಶಸ್ತಿ, ಸ್ಥಾಪನೆಯಾದ ವರ್ಷ 1954. ಮೊದಲು ಪ್ರಶಸ್ತಿಯನ್ನು ನೀಡಲಾಯಿತು 1954ರಲ್ಲಿ ಸಿ ರಾಜಗೋಪಾಲಾಚಾರಿ, ಸರ್ವಪಲ್ಲಿ ರಾಧಾಕೃಷ್ಣನ್ ಹಾಗೂ ಸಿ ವಿ ರಾಮನ್ ಅವರಿಗೆ ನೀಡಲಾಯಿತು. ಸಿ ವಿ ರಾಮನ್ ಅವರಿಗೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಭಾರತದ 2ನೇ ರಾಷ್ಟ್ರಪತಿ ಸಿ ರಾಜಗೋಪಾಲಾಚಾರಿ. ಹಾಗೆ ಭಾರತದ ಮೊದಲ ಉಪರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್. ಕೊನೆಯದಾಗಿ ಈ ಪ್ರಶಸ್ತಿಯನ್ನು 2019ರಲ್ಲಿ ನೀಡಲಾಗಿತ್ತು. ವಿಜೇತರು: ನಾನಾಜಿ ದೇಶ್ಮುಖ್, ಇವರಿಗೆ ಮರಣೋತ್ತರವಾಗಿ ನೀಡಲಾಯಿತು. ಭೂಪೇನ್ ಹಜಾರಿಕಾ, ಇವರಿಗೂ ಕೂಡ ಮರಣೋತ್ತರವಾಗಿ. ಪ್ರಣವ್ ಮುಖರ್ಜಿ, ಇವರಿಗೆ ನೀಡಲಾಯಿತು. ಮೊದಲನೇ ಮಹಿಳೆ ಪ್ರತಿಭಾ ಪಾಟೀಲ್. ಒಟ್ಟು ಈ ಪ್ರಶಸ್ತಿಯನ್ನು 48 ಪ್ರಶಸ್ತಿಯನ್ನು ನೀಡಲಾಗಿದೆ. ಮರಣೋತ್ತರವಾಗಿ 14 ಸೇರಿದಂತೆ 48 ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮರಣೋತ್ತರವಾಗಿ ಗೌರವಿಸಲ್ಪಟ್ಟ ಮೊದಲ ವ್ಯಕ್ತಿಯಾಗಿದ್ದಾರೆ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಕಿರಿಯ ವ್ಯಕ್ತಿ ಸಚಿನ್ ತೆಂಡೂಲ್ಕರ್. ಅವರಿಗೆ ಇದ್ದಂತಹ ವಯಸ್ಸು ಆಗ 40. ನೀಡಿದ ವರ್ಷ 2014. ಪ್ರಶಸ್ತಿ ಪಡೆದ ಮೊದಲ ಗಾಯಕಿ MS ಸುಬ್ಬಲಕ್ಷ್ಮಿ. ಪ್ರಶಸ್ತಿಯನ್ನು ಪಡೆದ ಮೊದಲ ನಟ MG ರಾಮಚಂದ್ರನ್. ಇವರ ರಾಜ್ಯ ತಮಿಳುನಾಡು. ನೆಕ್ಸ್ಟ್ ಕ್ವೆಶ್ಚನ್, ಇಬ್ಬರು ಭಾರತೀಯರಲ್ಲದವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಅವರೇ ಅಬ್ದುಲ್ ಗಫರ್ ಖಾನ್. ಇವರನ್ನ ಗಡಿನಾಡ ಗಾಂಧಿ ಎಂದು ಕರೆಯಲಾಗುತ್ತದೆ. ಹಾಗೆಯೇ ನೆಲ್ಸನ್ ಮಂಡೇಲಾ ಅವರಿಗೆ. ಸರ್ದಾರ್ ವಲ್ಲಭಾಯ್ ಪಟೇಲ್, ಇವರು ಭಾರತದ ಉಕ್ಕಿನ ಮನುಷ್ಯ. ಇವರಿಗೆ 1991ರಲ್ಲಿ ಹಾಗೂ ಮದನ್ ಮೋಹನ್ ಮಾಳವೀಯ ಅವರಿಗೆ 2015ರಲ್ಲಿ ಮರಣೋತ್ತರವಾಗಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ಒಂದು ಪ್ರದಾನ ಟೀಕೆಗೆ ಕಾರಣವಾಯಿತು. ಏಕೆಂದರೆ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸುವ ಮೊದಲೇ ಇವರು ನಿಧನರಾಗಿದ್ದರು. ಹಾಗಾಗಿ ಈ ಒಂದು ಪ್ರಶಸ್ತಿಗಳು ಟೀಕೆಗೆ ಒಳಗಾದವು. ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಗೂ ಮದನ್ ಮೋಹನ್ ಮಾಳವೀಯ. ಪದ್ಮಶ್ರೀ ಪ್ರಶಸ್ತಿಯ ಬಗ್ಗೆ: ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ ಹಾಗೂ ಪದ್ಮಶ್ರೀ ಪ್ರಶಸ್ತಿಯನ್ನು 1954ರಲ್ಲಿ ಸ್ಥಾಪಿಸಲಾಯಿತು. ಇತ್ತೀಚೆಗಷ್ಟೇ ನೀರಜ್ ಚೋಪ್ರಾ, ಪಿ ನಾರಾಯಣ್ ಕುರುಪ್, ಅವನಿ ಲೇಖರಾ ಇವರ ಕ್ರೀಡೆ ಶೂಟಿಂಗ್. ಹಾಗೆ ನೀರಜ್ ಚೋಪ್ರಾ ಅವರ ಕ್ರೀಡೆ ಜಾವ್ಲಿನ್ ಥ್ರೋ. ಸೋನು ನಿಗಮ್, ಇವರು ಸಂಗೀತಕ್ಕೆ ಸಂಬಂಧಿಸಿದ್ದಾರೆ. ರಘುವೇಂದ್ರ ತನ್ವಾರ್ ಗಳಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ನೆಕ್ಸ್ಟ್ ಕ್ವೆಶ್ಚನ್, ಅರ್ಜುನ ಪ್ರಶಸ್ತಿ ಒಟ್ಟು ಮೊತ್ತ 15 ಲಕ್ಷ. ಮೊದಲು ಪ್ರಶಸ್ತಿಯನ್ನು ನೀಡಲಾದ ವರ್ಷ 1961. ಇದು ಭಾರತದ 2ನೇ ಅತ್ಯುನ್ನತ ಕ್ರೀಡಾ ಗೌರವವಾಗಿದೆ.
ಇದನ್ನ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ವಾರ್ಷಿಕವಾಗಿ ನೀಡಲಾಗುತ್ತದೆ. ಕೇಳಬಹುದು, ಯಾವ ಸಚಿವಾಲಯ ನೀಡುತ್ತೆ ಅಂದ್ರೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ. ಪ್ರಸ್ತುತ ಸಚಿವರು ಅನುರಾಗ್ ಠಾಕೂರ್, ಸೀಮಾ ಪೂನಿಯಾ, ಅವಿನಾಶ್ ಸಂಬಾಳೆ, ಲಕ್ಷ್ಯ ಸೇನ್ ಹಾಗೂ ಅಮಿತ್ ಪಂಗಲ್ ಇವರಿಗೆ 2022ರ ಅರ್ಜುನ ಪ್ರಶಸ್ತಿಯನ್ನ ನೀಡಲಾಯಿತು. ನೆಕ್ಸ್ಟ್ ಕ್ವಶನ್. ಧ್ಯಾನ್ ಚಂದ್ ಪ್ರಶಸ್ತಿ, ಇವರನ್ನ ಹಾಕಿ ಮಾಂತ್ರಿಕ ಎಂತಲೂ ಕರೆಯುತ್ತಾರೆ. ಒಟ್ಟು ಮೊತ್ತ 10 ಲಕ್ಷ ರೂಪಾಯಿಗಳು. ಮೊದಲು ಪ್ರಶಸ್ತಿಯನ್ನ ಪ್ರದಾನ ಮಾಡಿದ ವರ್ಷ 2002. ಕೊನೆಯದಾಗಿ ಪ್ರಶಸ್ತಿ ಪ್ರದಾನ ಮಾಡಿದ ವರ್ಷ 2022. ಒಟ್ಟು ಪ್ರಶಸ್ತಿಗಳು 84. ಮೊದಲ ವಿಜೇತರು ಶಾಹು ರಾಜ್ ಬಿರಾಜದಾರ, ಅಶೋಕ್ ದಿವಾನ್, ಅಪರ್ಣಾ ಘೋಷ್ ಇವರು ಮೊದಲ ವಿಜೇತರು. ಇತ್ತೀಚಿನ ವಿಜೇತರು ಅಶ್ವಿನಿ ಅಂಕುಂಜಿ, ಧರ್ಮವೀರ್ ಸಿಂಗ್, ಬಿಸಿ ಸುರೇಶ್, ನೀರ್ ಬಹದ್ದೂರ್ ಗುರುಂಗ್. ನೆಕ್ಸ್ಟ್ ಕ್ವಶನ್. ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ 1961. ಮೊದಲ ಪ್ರಶಸ್ತಿಯನ್ನ 1965ರಲ್ಲಿ ನೀಡಲಾಯಿತು. ಮೊದಲ ವಿಜೇತರು ಜಿ ಶಂಕರ್ ಕುರೂಪ್. ಒಟ್ಟು ಪ್ರಶಸ್ತಿಗಳು 62 ಪ್ರಶಸ್ತಿಗಳು. 2021ರಲ್ಲಿ 56ನೇ ಪ್ರಶಸ್ತಿಯನ್ನು ನೀಡಲಾಯಿತು. ಇದನ್ನ ನೀಲಮಣಿ ಫುಕನ್ ಅವರಿಗೆ ನೀಡಲಾಯಿತು. ಇವರ ಭಾಷೆ ಅಸ್ಸಾಮಿ ಭಾಷೆ. 2022ರಲ್ಲಿ 57ನೇ ಪ್ರಶಸ್ತಿಯನ್ನು ನೀಡಲಾಯಿತು. ಇದು ದಾಮೋದರ್ ಮೌಜೆ ಅವರಿಗೆ ನೀಡಲಾಯಿತು. ಇವರ ಭಾಷೆ ಕೊಂಕಣಿ. ನೆಕ್ಸ್ಟ್, ದ್ರೋಣಾಚಾರ್ಯ ಪ್ರಶಸ್ತಿ. ಒಟ್ಟು ಮೊತ್ತ 15 ಲಕ್ಷ. ಮೊದಲ ಪ್ರಶಸ್ತಿಯನ್ನ 1985ರಲ್ಲಿ ನೀಡಲಾಯಿತು. ಇತ್ತೀಚೆಗಷ್ಟೇ 2022ರಲ್ಲಿ ನೀಡಲಾಯಿತು. ಒಟ್ಟು ಪ್ರಶಸ್ತಿಗಳು 136. ಮೊದಲ ವಿಜೇತರು ಬಾಲಚಂದ್ರ ಭಾಸ್ಕರ್ ಭಗಾವತ್, ಓಂ ಪ್ರಕಾಶ್ ಭಾರದ್ವಾಜ್ ಹಾಗೂ OM ನಂಬಿಯಾರ್. ಮೊತ್ತ 15 ಲಕ್ಷ. ಮೊದಲ ಪ್ರಶಸ್ತಿಯನ್ನ 1985ರಲ್ಲಿ ನೀಡಲಾಯಿತು. ರಿವಿಷನ್ ಕ್ವಶನ್. ಫಸ್ಟ್ ಕ್ವಶನ್. ಬ್ರಿಟನ್ನ ಬೂಕರ್ ಪ್ರಶಸ್ತಿ 2022 ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಶೇಹನ್ ಕರುಣಾತಿಲಕ. 31ನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನ ಯಾರು ಪಡೆದಿದ್ದಾರೆ? ಸರಿಯಾದ ಉತ್ತರ ಡಾಕ್ಟರ್ ಅಸ್ಗರ್ ವಜಾಯತ್. 32ನೇ ಬಿಹಾರಿ ಪುರಸ್ಕಾರವನ್ನ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಮಾಧವ್ ಹದ. ಯಾವ ನಗರವು ವರ್ಲ್ಡ್ ಗ್ರೀನ್ ಸಿಟಿ ಪ್ರಶಸ್ತಿ 2022 ಗೆದ್ದಿದೆ? ಸರಿಯಾದ ಉತ್ತರ ಹೈದರಾಬಾದ್. ತಪ್ಪಾಗಿದೆ, ಇದು ಹೈದರಾಬಾದ್. ನಾನ್ಸೆನ್ ನಿರಾಶ್ರಿತರ ಪ್ರಶಸ್ತಿ 2022 ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಏಂಜೆಲಾ ಮರ್ಕೆಲ್. 52ನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಶಾ ಪರೇಖ್. ಮೊದಲ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ದೇವಿಕಾ ರಾಣಿ ಅವರು ಗೆದ್ದಿದ್ದಾರೆ. ಸಾಹಿತ್ಯಕ್ಕಾಗಿ JCB ಪ್ರಶಸ್ತಿ 2022 ಗೆದ್ದವರು ಯಾರು? ಸರಿಯಾದ ಉತ್ತರ ಖಾಲಿದ್ ಜಾವೇದ್. 2022ರ ಯುನೆಸ್ಕೋ ಶಾಂತಿ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಏಂಜೆಲಾ ಮರ್ಕೆಲ್. ಯಾರು ಅತ್ಯುತ್ತಮ ನಟಿಗಾಗಿ ಸ್ಮಿತಾ ಪಾಟೀಲ್ ಸ್ಮಾರಕ ಪ್ರಶಸ್ತಿ 2022 ಪಡೆದರು? ಸರಿಯಾದ ಉತ್ತರ ಆಲಿಯಾ ಭಟ್. ಔಷಧಕ್ಕಾಗಿ 2022 ನೊಬೆಲ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಸ್ವಾಂಟೆ ಪಾಬು. ನೆಕ್ಸ್ಟ್ ಕ್ವಶನ್. ಯಾರು ವಿಶ್ವ ಆಹಾರ ಪ್ರಶಸ್ತಿ 2022 ಗೆದ್ದಿದ್ದಾರೆ? ಸರಿಯಾದ ಉತ್ತರ ಸಿಂಥಿಯಾ ರೋಸೆಂಜ್ವಿಂಗ್. ಯಾರು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ 2021 ಗೌರವಕ್ಕೆ ಪಾತ್ರರಾಗಿದ್ದಾರೆ? ಸರಿಯಾದ ಉತ್ತರ ರಾಮದರಶ್ ಮಿಶ್ರಾ. ಎಷ್ಟು ಜನರಿಗೆ ರಾಮನ್ ಮ್ಯಾಗಸೆ ಪ್ರಶಸ್ತಿಗಳು 2022 ಪ್ರಶಸ್ತಿಯನ್ನ ನೀಡಿದ್ದಾರೆ? ಸರಿಯಾದ ಉತ್ತರ 4. ಯಾವ ವಿಮಾನ ನಿಲ್ದಾಣಕ್ಕೆ ವಿಮಾನ ನಿಲ್ದಾಣ ಸೇವೆಯ ಗುಣಮಟ್ಟ ಪ್ರಶಸ್ತಿ 2022 ನೀಡಲಾಗಿದೆ? ಸರಿಯಾದ ಉತ್ತರ ಕೊಚ್ಚಿನ್ ವಿಮಾನ ನಿಲ್ದಾಣ. ನೆಕ್ಸ್ಟ್ ಕ್ವಶನ್. ಮಿಸ್ ವರ್ಲ್ಡ್ 2021 ಅಥವಾ ವಿಶ್ವ ಸುಂದರಿ 2021 ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಕರೋಲಿನಾ ಬೈಲಾವಸ್ಕಿ. ಮೆಲ್ಬೋರ್ನ್ 2022ರ ಭಾರತೀಯ ಚಲನಚಿತ್ರೋತ್ಸವದಲ್ಲಿ ಯಾರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ? ಸರಿಯಾದ ಉತ್ತರ ರಣವೀರ್ ಸಿಂಗ್. ಯಾವ ರಾಜ್ಯವು ಆಯುಷ್ಮಾನ್ ಉತ್ಕೃಷ್ಟ ಪ್ರಶಸ್ತಿ 2022 ಗೆದ್ದಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ.
ನೇಪಾಳ ಸೇನೆಯ ಜನರಲ್ ಗೌರವ ಶ್ರೇಣಿಯನ್ನ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಮನೋಜ್ ಪಾಂಡೆ. ನೆಕ್ಸ್ಟ್ ಕ್ವಶನ್, ಯಾರು ಲಿಬರ್ಟಿ ಮೆಡಲ್ 2022 ಪ್ರಶಸ್ತಿಯನ್ನ ಪಡೆದಿದ್ದಾರೆ? ಸರಿಯಾದ ಉತ್ತರ ವೊಲೋಡಿಮಿರ್ ಜೆಲೆನ್ಸ್ಕಿ. ಅಬೆಲ್ ಪ್ರಶಸ್ತಿ 2022 ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಡೆನ್ನಿಸ್ ಪಿ ಸುಲ್ಲಿವನ್. 2021 ಅತ್ಯುತ್ತಮ ಫಿಫಾ ಪುರುಷರ ಆಟಗಾರ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ರಾಬರ್ಟ್ ಲೆವಾಂಡೋವ್ಸ್ಕಿ. ಇತ್ತೀಚೆಗಷ್ಟೇ ಜೆನೆಸಿಸ್ ಪ್ರಶಸ್ತಿ 2022 ಯಾರು ಪ್ರಶಸ್ತಿಯನ್ನ ಪಡೆದಿದ್ದಾರೆ? ಸರಿಯಾದ ಉತ್ತರ ಆಲ್ಬರ್ಟ್ ಬೌರ್ಲಾ. ಮೊದಲ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ನರೇಂದ್ರ ಮೋದಿ. ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2021 ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ನಮಿತಾ ಗೋಖಲೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಯಾರು ಆಯ್ಕೆ ಆಗಿದ್ದಾರೆ? ಸರಿಯಾದ ಉತ್ತರ ಎಸ್.ಎಂ. ಕೃಷ್ಣ, ನಾರಾಯಣ್ ಮೂರ್ತಿ ಹಾಗೂ ಪ್ರಕಾಶ್ ಪಡುಕೋಣೆ. ಯಾವ ದೇಶದ ವಿಮಾನ ನಿಲ್ದಾಣವು 2022 ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಆಯಿತು? ಸರಿಯಾದ ಉತ್ತರ ಕತಾರ್. ಇತ್ತೀಚೆಗೆ ಯಾವ ದೇಶಕ್ಕೆ ಮದರ್ ತೆರೇಸಾ ಸ್ಮಾರಕ ಪ್ರಶಸ್ತಿಯನ್ನ ನೀಡಲಾಗಿದೆ? ಸರಿಯಾದ ಉತ್ತರ ಡೆನ್ಮಾರ್ಕ್. 2020-21ರಲ್ಲಿ ಎಷ್ಟು ಮಹಿಳೆಯರಿಗೆ ನಾರಿ ಶಕ್ತಿ ಪ್ರಶಸ್ತಿಯನ್ನ ನೀಡಲಾಗಿದೆ? ಸರಿಯಾದ ಉತ್ತರ 29. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ್ 2022 ಎಷ್ಟು ಮಕ್ಕಳು ಗೆದ್ದಿದ್ದಾರೆ? ಸರಿಯಾದ ಉತ್ತರ 29. ಪ್ರಶಸ್ತಿಗಳ ಬಗ್ಗೆ ಆಗಿರುತ್ತದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.